ಜೀವಾವಧಿ ಶಿಕ್ಷೆ ಅತ್ಯಂತ ಹೀನ ಕೃತ್ಯವನ್ನ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ದಂಡ. ಇದು ಏನು ಅವರಿಗೆ ದೊಡ್ಡ ವಿಚಾರ ಅಲ್ಲ, ಆದ್ರೆ ಇಲ್ಲಿ ಶಿಕ್ಷೆಯ ಪ್ರಮಾಣವನ್ನ ನಾವಿಲ್ಲಿ ಗಮನಿಸಬೇಕು. ಶಿಕ್ಷೆಯ ಪ್ರಮಾಣ, ಜೀವಾವಧಿ ಶಿಕ್ಷೆ ಎಲ್ಲರೂ ಕೂಡ ಒಂದು ನಿರೀಕ್ಷೆ ಇತ್ತು, ಏನಾಗಬಹುದು ಈ ಪ್ರಕರಣದಲ್ಲಿ, ಅತ್ಯಂತ ಹೀನಾಯ ಕೃತ್ಯವನ್ನ ಮಾಡಿರೋದು ಅಂತ ಹೇಳಿ. ಇದೀಗ ಶಿಕ್ಷೆ ಪ್ರಕಟ ಆಗಿದೆ, ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಪ್ರಜ್ವಲ್ ರೇವಣ್ಣಗೆ. ಅತ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಪ್ರಕರಣ, ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಇದೀಗ ತೀರ್ಪನ್ನ ಪ್ರಕಟಿಸಿದ್ದಾರೆ, ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. ಎಷ್ಟೇ ಕಡಿಮೆ ಮಾಡಿ ಶಿಕ್ಷೆಯ ಪ್ರಮಾಣ ಅಂತ ಕೇಳ್ಕೊಂಡ್ರು ಕೂಡ ಇಲ್ಲಿ ಅಂತಹ ಒಂದು ಕಡಿಮೆ ಮಾಡುವ ಪ್ರಸಂಗವೇ ಇರಲಿಲ್ಲ. ಕಾರಣ ಮಾಡಿರುವಂತಹ ಹೀನ ಕೃತ್ಯ, ನೀಚ ಕೃತ್ಯ, ಯಾರು ಕೂಡ ಊಹಿಸಲಾರದಂತಹ ಕೃತ್ಯ. ಒಬ್ಬ ಜನಪ್ರತಿನಿಧಿ ಆಗಿದ್ದವ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿತ್ತು ಅದರ ವಿರುದ್ಧವಾಗಿ ನಡೆದುಕೊಂಡಂತಹ ಪ್ರಕರಣ ಇದು. ಇಡೀ ಸಮಾಜಕ್ಕೆ ಒಂದು ದೊಡ್ಡ ಪಾಠ ಇದು, ಪ್ರತಿಯೊಬ್ಬರಿಗೂ ಪಾಠ, ಜೊತೆಗೆ ಕಾನೂನಿನ ಮೇಲೆ ನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಿದಂತಹ ಪ್ರಕರಣ ಇದು.